ಸುಮಾರು ಜನಕ್ಕೆ ಇವತ್ತಿನ ದಿವಸದಲ್ಲಿ ಫಾರ್ಮಿಂಗ್ ಹೋಗಬೇಕು ಅಂತ ಆಸೆ. ಬಟ್ ಅದಕ್ಕೆ ಫಾರ್ಮಿಂಗ್ ಹೋಗೋಕ್ಕೆ ಇನ್ವೆಸ್ಟ್ಮೆಂಟ್ ಬಂದು ಕಡಿಮೆ ಅಂದರೂ ಒಂದು 50 ರಿಂದ 60 ಲಕ್ಷನಾರು ಹಾಕಬೇಕು. ನೀವು ಸಿಟಿಯಿಂದ ಒಂದು 100-150 ಕಿಲೋಮೀಟರ್ ಈಗ ತೊಗೋತೀನಿ ಅಂದ್ರೂ ಅಷ್ಟು ಹಾಕಿದ್ಮೇಲೆ ನನಗೇನಾದ್ರು ಮಾಡ್ಲಿಕ್ಕಾಗತ್ತಾ, ಅದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ಕಷ್ಟ. ಸೊ ಅಂಥ ಇಂಟ್ರೆಸ್ಟ್ ಇರೋರು ಬಂದ್ಬಿಟ್ಟು ಒಂದು 6 months to 1 year 2 years ಅವ್ರು ಇಲ್ಲಿ ಬಂದು ಫಾರ್ಮಿಂಗ್ ಮಾಡಿ ಕಲ್ತ್ಕೋಬೋದು. ಈಗ ನಾನು ಒಬ್ಬನೇ ತಿಂದು ಬೆಳೆಯೋದಕ್ಕಿಂತ ನಮ್ಮ ಸಮೂಹದಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇರುತ್ತೋ, ಯಾರ್ಯಾರಿಗೆ ಫಾರ್ಮಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲ ಬಂದು ನಾನು ಜಾಯ್ನ್ ಆಗ್ಬೋದು. 1 ಎಕರೆಲ್ಲೋ ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ರೇಸ್ ಬೆಡ್ ಫಾರ್ಮಿಂಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀನಿ. ಸೊ ಅವರು ಹಾಗೇ ಬಂದು ಅವ್ರಿಗೆ ಬೇಕಿದ್ರೆ ಒಂದು ಹಾಫ್ ಏಕರೋ 1 ಎಕರೋ ಅವ್ರ ಕೆಪಾಸಿಟಿ ಮೇಲೆ ಹೆಂಗೆ ಮಾಡ್ತೀವಿ ಅಂದರೆ ಅವ್ರಿಗೆ ನಾನು ಜಾಗ ಕೊಡ್ತೀನಿ. ಈ ಥರ ಯಾವುದೇ ಕೊಟ್ಟರು ಫ್ರೀಯಾಗಿ ಕೊಡ್ಬಿಡಿ, ಅದಕ್ಕೇನಾದ್ರು ಒಂದು ವ್ಯಾಲ್ಯೂ ಇದ್ರೆ ಅದಕ್ಕೆ ಬೆಲೆ ಅಂತ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಫ್ರೀಯಾಗಿ ಕೊಡ್ತಾ ಇದ್ದೀರಾ, ಬಟ್ ಕಂಡೀಷನ್ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಅವ್ರು ರಿಯಲಿ ಸೀರಿಯಸ್ ಆಗಿದೆ ಅಂದರೆ, ಬಟ್ ನಾನು ಮಾಡ್ತೀನಿ ಅಂತ ಕೆಲವ್ರು ಬಂದವರು ಮಾಡದೇ ಇದ್ದರೆ ಓಕೆ, ಅವರು ತಿಂಗಳಿಗೆ 1,000 ರೂಪಾಯಿ ಕೊಡಬೇಕು. ಯಾಕೆಂತ ಹೇಳಿದ್ರೆ ಒಂದೇನಾದ್ರು ಫೈನಾನ್ಷಿಯಲ್ ಇದು ಮಾಡಿದರೆ ಆವಾಗ ಇಂಟ್ರೆಸ್ಟ್ ಇರುತ್ತೆ. ಇಲ್ಲ ಅಂತಂದರೆ ಏನೂ ಇಲ್ಲಪ್ಪ ನೀನು ಬೆಳಿ ಅಂತ ಹೇಳಿದ್ರೆ 1 ದಿವಸ ಬರೋದು, 2 ದಿವಸ ಬಿಟ್ಟು ಹೋಗೋದು, ಆ ಥರ ಎಲ್ಲ ಇರುತ್ತೆ. ರಿಸರ್ಚು ಮಾಡ್ಬೋದು, ರಿಸರ್ಚ್ ಮಾಡೋರ್ಗೆ ಅವಕಾಶ ಇದೆ. ಜೊತೆಗೆ ಆ್ಯಪ್ಸ್ಗಳು ಡೆವಲಪ್ ಮಾಡ್ಬೋದು. ಓಕೆ, ಸೊ ಈಗ ಸಾಫ್ಟ್ವೇರ್ ಇಂಡಸ್ಟ್ರಿಲಿ ಸುಮಾರು ಜನ ಎಕ್ಸ್ಪೀರಿಯನ್ಸ್ ಇರೋರು, ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಸಚ್ ಸಾರ್ಟ್ ಆಫ್ ಅಪ್ಲಿಕೇಶನ್ಸ್ ಬೇಸ್ಡ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅವ್ರಿಗೆ ಒಳ್ಳೆ ಆಪರ್ಚುನಿಟಿ, ದೇ ಕ್ಯಾನ್ ಆಲ್ಸೋ ಕಮ್ ಅಂಡ್ ಜಾಯಿನ್ ಅಸ್. ಇದು ಮೇ ಬಿ ಫಾರ್ ರಿಸ್ಟ್ರಿಕ್ಷನ್ಸ್ ಮಾಡ್ತಿಲ್ಲ, ಯಾರು ಬೇಕಿರೋ ಬರ್ಬೋದು. ಬಟ್ ಓನ್ಲಿ ಥಿಂಗ್ ಈಸ್ ಅವ್ರಿಗೆ ಫಾರ್ಮಿಂಗ್ ಮಾಡೋ ಇಂಟ್ರೆಸ್ಟ್ ಇರಬೇಕು, ಆಮೇಲೆ ಆರ್ಗ್ಯಾನಿಕ್ ಮಾತ್ರ ಮಾಡಲಿಕ್ಕೆ ಅವಕಾಶ ಇಲ್ಲಿ. ಓಕೆ, ಈಗ ಫಾರ್ ಯಾರು ನಾನು ಕೋಳಿ ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರೆ ಆ 1 ಎಕರೆ ಜಾಗದಲ್ಲಿ ಅವರು ಒಂದು ಶೆಡ್ ಹಾಕ್ಕೊಂಡು ಕೋಳಿನೂ ಬೆಳೆಸ್ಕೋಬೋದು. ಹಸು ಸಾಕ್ತೀನಿ ಅಂದರೆ ಹಸು ಸಾಕಲಿಕ್ಕೆ ಇದು ಮಾಡ್ಬೋದು. ಸರ್ ನಮಸ್ತೆ. ನಮಸ್ತೆ, ತಮ್ಮ ಪರಿಚಯ ಸರ್? ನನ್ನ ಹೆಸರು ಶಿವಕುಮಾರ್ ಅಂತ. ಓಕೆ, ನಾನು ಹುಟ್ಟು ಬೆಳೆದಿಲ್ಲ ಬೆಂಗಳೂರಲ್ಲಿ. ಇವಾಗ ಸದ್ಯಕ್ಕೆ ನಾವು ಹುಣಸೆದೊಡ್ಡಿ ಅಂತ ರಾಮನಗರದಿಂದ ಒಂದು 15 ಕಿಲೋಮೀಟರ್ ಅಷ್ಟು ಒಳಗಿದ್ದೀವಿ. ಸೊ ಬೆಂಗಳೂರಿಂದ ಒಂದು 50 ಕಿಲೋಮೀಟರ್ಸ್ ದೂರದಲ್ಲಿ ಇದ್ದೀವಿ ನಾವು. ಸೊ ಇದು ನಮ್ಮ ತಾತನ ಆಸ್ತಿ, ನಮ್ಮ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಇಲ್ಲಿ ನಾವು ಸುಮಾರು ಒಂದು 500 ಮಾವಿನ ಗಿಡ ಹಾಕಿದ್ದೀವಿ. ಆಮೇಲೆ ಮನೆಗಾಗಕ್ಕೆ ಅಂದ್ಬಿಟ್ಟು ಒಂದು 5-6 ಚೇಪೆಕಾಯಿ ಮರಗಳು, ಆಮೇಲೆ ಚೀಕು ಮರಗಳು, ಸಣ್ಣ ಪುಟ್ಟದ್ದು ಹಾಕ್ಕೊಂಡಿದ್ದೀವಿ. ನಾನು ಒಂದು 30 ವರ್ಷ IT ಇಂಡಸ್ಟ್ರಿಲಿದ್ದೆ. ಸೊ ಲಾಸ್ಟ್ 1 year ಬ್ಯಾಕು ನಾನು IT ಇಂಡಸ್ಟ್ರಿ ಬಿಟ್ಟು ಫಾರ್ಮಿಂಗಲ್ಲಿ ಏನಾದ್ರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಖುಷಿಯಲ್ಲಿದೆ, ಖುಷಿ ಅಂದ್ಕೊಂಡು ಬಂದ್ರ? ಹಾಂ, ಖುಷಿ ಇದೆ ಅಂದ್ಕೊಂಡು ಬಂದ್ವಿ. ಬಟ್ ಖುಷಿ ಬರ್ತಾ ಇದೆ, ಇನ್ನೂ ಬರಲಿಕ್ಕೆ ಸಾಕಷ್ಟು ಕೆಲಸಗಳು ಮಾಡಬೇಕಾಗಿದೆ. ಸೊ ನಾನು ಬಂದು ಸ್ಟಾರ್ಟ್ ಮಾಡೋಣ ಅಂದಾಗ ಫಸ್ಟ್ ನನಗೆ ಅರ್ಥ ಆಗಿದೆ ಏನಂದರೆ ಇಲ್ಲಿ ಲೇಬರ್ ಪ್ರಾಬ್ಲಮ್ ಇದೆ. ಜೊತೆಗೆ ನಮಗೆ IT ಇಂಡಸ್ಟ್ರಿಲಿ ಇದ್ದಿದ್ದು ಬರೀ ಯೂಟ್ಯೂಬ್ ನಾಲೆಡ್ಜ್ ಮಾತ್ರನೇ. ಸೊ ಅಷ್ಟಾಗಿ ಸಾಕಾಗೋದಿಲ್ಲ. ಅದ್ರ ಬಗ್ಗೆ ಅನುಭವ ಬೇರೆನೆ. ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಲಾಸ್ಟ್ ಒಂದು 6 to 8 months ಎಲ್ಲೆಲ್ಲಿ ಟ್ರೈನಿಂಗ್ಸ್ ಇರುತ್ತೆ ಅಲ್ಲೆಲ್ಲ ಟ್ರೈನಿಂಗ್ಸ್ ಎಲ್ಲ ಅಟೆಂಡ್ ಆಗ್ತಾ ಇದ್ದೀನಿ. ಆಮೇಲೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅಲ್ಲೇ ಬೆಂಗಳೂರಲ್ಲೇ ಒಂದು ಟೆರೆಸ್ ಗಾರ್ಡನ್ ಮಾಡೋಕ್ಕೆ ಅಂತಲೂ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಟೆರೆಸ್ ಗಾರ್ಡನ್ ಮಾಡಿ ಅಲ್ಲಿ ಗಿಡಗಳು ಹಾಕಿ ಅಲ್ಲೇನೇನು ಚಾಲೆಂಜಸ್ ಬರುತ್ತೆ ಅದನ್ನು ನೋಡಿ ಆಮೇಲೆ ಇಲ್ಲಿ ಬರಲಿಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಇದು ನಮ್ಮದು ಒಟ್ಟು ಈ ಪರ್ಟಿಕ್ಯುಲರ್ ಫೆಸಿಲಿಟಿ ಒಂದು 8 acres ಇದೆ. 8 acres ಅಲ್ಲಿ ಇಲ್ಲಿ ಮಾವು ಚೀಕು ಎಲ್ಲ ಇದೆ ಸ್ವಲ್ಪ. ಆಮೇಲೆ ಇಲ್ಲಿ 8 ಎಕರೆ ಇರೋದ್ರಿಂದ ನಾನು ಒಬ್ಬನೇ ಎಲ್ಲ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಅರ್ಧ. ಇದು ರಾಮನಗರದಿಂದ ಒಂದು 15 ಕಿಲೋಮೀಟ್ರ್ ಮಾಗಡಿ ಹೋಗಿ ಕನೆಕ್ಟ್ ಆಗೋ ರೋಡಲ್ಲಿ ಇದೆ. 15 ಕಿಲೋಮೀಟ್ರು ಆಗುತ್ತೆ. ಬಟ್ ನೀವು ರಾಮನಗರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಬೆಂಗಳೂರಿಂದ ಬರೋರು ಅಲ್ಲಿ ಮಾಯಗಾನಹಳ್ಳಿ ಅಂತ ಒಂದು ಜಾಗ ಇದೆ, ಅಲ್ಲಿಂದ ಡೈರೆಕ್ಟಾಗಿ ಬಂದರೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಟೋಟಲಿ ಲಾಸ್ಟ್ 10 years ಬರೀ ನಾವು ಹೊಲ ಬಿಟ್ಬಿಡೋದು ಅಷ್ಟು ಮಾಡ್ತಾ ಇದ್ವಿ. ಏನೇನು ಬೆಳೆದಿಲ್ಲ, ಏನೇನು ಆರ್ಗ್ಯಾನಿಕ್ ಹಾಗೆ ಇದೆ ಅಂದ್ಕೊಂಡಿದ್ದೀನಿ. ಏನು ಫರ್ಟಿಲೈಸರ್ ಹಾಕಲ್ಲ, ಏನು ಪೆಸ್ಟಿಸೈಡ್ಸ್ ಯೂಸ್ ಮಾಡಿಲ್ಲ. ಸೊ ನಮ್ದೇನಾಗುತ್ತೆ, ಒಂದ್ಸಲ ಬಿಟ್ಬಿಟ್ರೆ ಮತ್ತೆ ಈ ಥರ ಎಲ್ಲ ಕಳೆ ಬಂದ್ಬಿಡುತ್ತೆ 1.5 ತಿಂಗಳು 2 ತಿಂಗಳಲ್ಲಿ. ಅದನ್ನೇನು ಮಾಡ್ತೀವಿ, ವರ್ಷಕ್ಕೆ 2 ಸಲನೂ ರೋಟ್ರೋವೇಟ್ರ್ ಹಾಕಿ ಎಲ್ಲನೂ ಮಣ್ಣಿಗೆ ಸೇರಂಗೆ ಮಾಡ್ತೀವಿ. ಸೊ ಇವಾಗ ನಾನು ಯೋಚನೆ ಮಾಡ್ತಿರೋದು ರೈಸ್ ಬೆಡ್ ಫಾರ್ಮಿಂಗ್ ಮಾಡಬೇಕು ಅಂತಿದ್ವಿ. ಜೊತೆಗೆ ಮಧ್ಯದಲ್ಲಿ ಬನಾನಾ, ಪಪ್ಪಾಯ ಅದೆಲ್ಲ ಹಾಕೋಬೇಕು ಅಂತಿದ್ದೀನಿ. ಸೊ ಜೊತೆಗೆ ಈಗ ನಾನು ಒಬ್ಬನೇ ತಿಂದು ಬೆಳೆಯೋದಕ್ಕಿಂತ ನಮ್ಮ ಸಮೂಹದಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇರುತ್ತೋ, ಯಾರ್ಯಾರಿಗೆ ಫಾರ್ಮಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲ ಬಂದು ನಾನು ಜಾಯ್ನ್ ಆಗ್ಬೋದು.
ಅಂದ್ರೆ ಹೇಗೆ ಸರ್? ಹೇಗೆ ಅಂದರೆ ಈಗ ನಾನೊಂದು ಅರ್ಧ ಎಕರೆಲೋ 1 ಎಕರೆಲೋ ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ರೇಸ್ ಬೆಡ್ ಫಾರ್ಮಿಂಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀನಿ. ಸೊ ಅವರು ಹಾಗೇ ಬಂದು ಅವ್ರಿಗೆ ಬೇಕಿದ್ರೆ ಒಂದು ಹಾಫ್ ಎಕರೋ 1 ಎಕರೋ ಅವ್ರ ಕೆಪಾಸಿಟಿ ಮೇಲೆ ಹೆಂಗೆ ಮಾಡ್ತೀವಿ ಅಂದರೆ ಅವ್ರಿಗೆ ನಾನು ಜಾಗ ಕೊಡ್ತೀನಿ. ಜಾಗ ಕೊಡ್ತೀನಿ. ಸೊ ಸುಮಾರು ಜನ ಹೇಳ್ತಾರೆ ಯಾವುದೇ ಕೊಟ್ಟರು ಫ್ರೀಯಾಗಿ ಕೊಡ್ಬಿಡಿ, ಅದಕ್ಕೆ ಏನಾದ್ರು ಒಂದು ವ್ಯಾಲ್ಯೂ ಇದ್ರೆ ಅದಕ್ಕೆ ಬೆಲೆ ಅಂತ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಫ್ರೀಯಾಗಿ ಕೊಡ್ತಾ ಇದ್ದೀರಾ, ಬಟ್ ಕಂಡೀಷನ್ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಅವ್ರು ರಿಯಲಿ ಸೀರಿಯಸ್ ಆಗಿದೆ ಅಂದರೆ. ಬಟ್ ನೀವು ಒಂದ್ಸಲ ಫ್ರೀಯಾಗಿ ಕೊಟ್ಟರೆ ಯಾರನ್ನು ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಫ್ರೀ ಆಗಿದೆಯಲ್ಲ, ನಾಳೆ ಮಾಡೋಣ ಬಿಡು, ನಾಳಿದ್ದು ಮಾಡೋಣ ಬಿಡು ಅಂತ. ಸೊ ಯಾವುದೇ ಏನೇ ಸ್ಟಾರ್ಟ್ ಮಾಡಿದ್ರು ನಿಮ್ಗೇನೇ ಹಾರ್ವೆಸ್ಟೇ ಮಾಡಬೇಕು ಅಂತ ಹೇಳಿದ್ರು, ಸೊಪ್ಪು ಬೆಳಿಬೇಕು ಅಂತಂದ್ರು 1.5 ತಿಂಗಳು 2 ತಿಂಗಳಾಗುತ್ತೆ. ಓಕೆ, ಫಸ್ಟ್ 1 ಮಂತ್ ಪ್ರಿಪರೇಷನ್ ಟೈಮ್ ಇರಲಿ. ಸೆಕೆಂಡ್ ಮಂತಿಂದ ಅವ್ರದ್ದು ಏನು ಪ್ರೊಡ್ಯೂಸ್ ಬರುತ್ತೋ ಅದರಲ್ಲಿ ಒಂದು 30% ನನಗೆ ಕೊಡಲಿ, ಇನ್ನು 70% ಅವ್ರು ಇಟ್ಕೊಳ್ಳಿ. ಆಮೇಲೆ ಈಗ ಯಾರು ನಾನು ಮಾಡ್ತೀನಿ ಅಂತ ಕೆಲವ್ರು ಬಂದವರು ಮಾಡದೇ ಇದ್ದರೆ ಓಕೆ, ಅವರು ತಿಂಗಳಿಗೆ 1,000 ರೂಪಾಯಿ ಕೊಡಬೇಕು. ಯಾಕೆಂತ ಹೇಳಿದ್ರೆ ಒಂದೇನಾದ್ರು ಫೈನಾನ್ಷಿಯಲ್ ಇದು ಮಾಡಿದರೆ ಆವಾಗ ಇಂಟ್ರೆಸ್ಟ್ ಇರುತ್ತೆ. ಇಲ್ಲ ಅಂತಂದರೆ ಏನೂ ಇಲ್ಲಪ್ಪ ನೀನು ಬೆಳಿ ಅಂತ ಹೇಳಿದ್ರೆ 1 ದಿವಸ ಬರೋದು, 2 ದಿವಸ ಬಿಟ್ಟು ಹೋಗೋದು, ಆ ಥರ ಎಲ್ಲ ಇರುತ್ತೆ. ಸೊ ನಾವು ಇಲ್ಲಿ ಯಾಕೆ ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸುಮಾರು ಜನಕ್ಕೆ ಇವತ್ತಿನ ದಿವಸದಲ್ಲಿ ಫಾರ್ಮಿಂಗ್ ಹೋಗಬೇಕು ಅಂತ ಆಸೆ. ಬಟ್ ಅದಕ್ಕೆ ಫಾರ್ಮಿಂಗ್ ಹೋಗೋಕ್ಕೆ ಇನ್ವೆಸ್ಟ್ಮೆಂಟ್ ಬಂದು ಕಡಿಮೆ ಅಂದರೂ ಒಂದು 50 ರಿಂದ 60 ಲಕ್ಷನಾರು ಹಾಕಬೇಕು. ನೀವು ಸಿಟಿಯಿಂದ ಒಂದು 100-150 ಕಿಲೋಮೀಟ್ರ್ ಈಗ ತೊಗೋತೀನಿ ಅಂದ್ರೂ ಅಷ್ಟು ಹಾಕಿದ್ಮೇಲೆ ನನಗೇನಾದ್ರು ಮಾಡ್ಲಿಕ್ಕಾಗುತ್ತಾ? ಅದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ಕಷ್ಟ. ಸೊ ಅಂಥ ಇಂಟ್ರೆಸ್ಟ್ ಇರೋರು ಬಂದ್ಬಿಟ್ಟು ಒಂದು 6 months to 1 year 2 years ಅವ್ರು ಇಲ್ಲಿ ಬಂದು ಫಾರ್ಮಿಂಗ್ ಮಾಡಿ ಕಲ್ತ್ಕೊಂಡು ದೆನ್ ದೇ ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಮೇಕ್ ದ ಇನ್ವೆಸ್ಟ್ಮೆಂಟ್. ಇಲ್ಲ ನಾನು ಇಲ್ಲೇ ಬೆಳಿತೀನಿ, ಇಲ್ಲೇ ಆಗ್ತೀನಿ ಅಂದರೆ ನಮ್ಮ ಕಮ್ಯುನಿಟಿಲೇ ಸೇರಿಕೊಂಡು ನಾವು ಎಲ್ಲ ಒಟ್ಟಿಗೆ ಸೇರಿ ಬೆಳೆದು ನಾವು ಮಾರಾಟ ಮಾಡ್ಬೋದು. ಆಮೇಲೆ ಸಿಟಿಯಲ್ಲಿ ಸುಮಾರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರು ಸುಮಾರು ಜನ ಎಲ್ಲ ಇದ್ದಾರೆ. ಅಂದರೆ ಸುಮಾರು ಥರ ಇಂಟ್ರೆಸ್ಟು ಇದ್ದಾರೆ ಅದು ಆರ್ಗ್ಯಾನಿಕ್ ಪ್ರೊಡ್ಯೂಸ್ ತೊಗೊಳ್ಳಿಕ್ಕೆ. ಸೊ ಅಂಥವ್ರೆಲ್ಲ ಮಾಡ್ತಾ ಇದ್ದಾರೆ, ಜಾಗ ಇದೆ. ಸುಮಾರು ಜನ ಮಾಡ್ತಿದ್ದಾರೆ. ಸೊ ಈಗ ನಮ್ಮ ಪ್ರೊಡ್ಯೂಸ್ ನಾವು ಆರ್ಗ್ಯಾನಿಕ್ ಆಗೇ ಬೆಳೆದ್ರೆ ಸೊ ಅದನ್ನು ತೊಗೊಳ್ಲಿಕ್ಕೂ ಜನ ಇದ್ದಾರೆ. ಸೊ ಡಿಮ್ಯಾಂಡ್ ಇದೆ. ಬಟ್ ಬೇರೆಯವರು ಮಾರೋದಕ್ಕಿಂತ ಫಸ್ಟು ನಮ್ಮ ಮನೆಗೆ ನಾವು ತರಕಾರಿ ಬೆಳ್ಕೊಂಡು ನಾವು ಹೆಲ್ತಿಯಾಗಿದ್ದರೆ ಬೇರೆಯವ್ರಿಗೂ ಮಾಡ್ಬೋದು. ಈಗ ನಾವು ಫ್ಲೈಟಲ್ಲಿ ಹೋದರೆ ಹೇಳ್ತಾರಲ್ಲ, ಫಸ್ಟು ನೀವು ಮಾಸ್ಕ್ ಹಾಕ್ಕೊಳ್ಳಿ, ಆಮೇಲೆ ಇನ್ನೊಬ್ರಿಗೆ ಮಾಸ್ಕ್ ಹಾಕಿ ಅಂತ. ಅದೇ ಥರನೇ ಫಸ್ಟು ನಿಮ್ಮ ಮನೆಗೆ ಬೆಳ್ಕೊಳ್ಳಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರು ಬೆಳ್ಕೊಳ್ಳಿ, ಆಮೇಲೆ ಇನ್ನೂ ಜಾಸ್ತಿ ಆಯಿತು ಅಂದರೆ ಬೇರೆಯವರು ಕೊಡ್ಬೋದು. ಓಕೆ, ಬೇಸಿಕಲಿ ನನ್ನ ಥಾಟ್ ಪ್ರಾಸೆಸ್ ಏನಂದರೆ, ಈಗ ನನ್ನ ಹತ್ರ ಇರೋದು ಕೆಪಾಸಿಟಿ ಇರೋದು ಅರ್ಧ ಎಕರೆನೋ 1 ಎಕರೆಲ್ಲಿ ಬೆಳೆಯೋಕ್ಕಾಗೋಷ್ಟು. ಬೇರೆ ಇನ್ನು ಮಿಕ್ಕಿದ ಜಾಗ ಖಾಲಿ ಇರುತ್ತೆ. ಯಾರಿಗೆ ಉಪಯೋಗ ಆಗುತ್ತೋ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಬರ್ಬೋದು. ಜೊತೆಗೆ ಇದು ಬರೀ ಬೆಳಿಲಿಕ್ಕೆ ಅಂತಲ್ಲ, ಇಲ್ಲಿ ನಾವು ಏನಾದ್ರು ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಯೋಚನೆ ಮಾಡ್ತಿರೋದು ಅಂದರೆ, ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಮ್ಯಾಂಗೋಲಿ ಹೆಂಗೆ ಹಾರ್ವೆಸ್ಟ್ ತೆಗಿಬೋದು, ಯಾವ ಥರ ತೆಗಿಬೋದು, ಎವ್ರಿ ಡೇ ಡಾಟಾ ಕಲೆಕ್ಟ್ ಮಾಡಿ ಅಥವಾ ಪಿರಿಯಾಡಿಕಲಿ ಡಾಟಾ ಕಲೆಕ್ಟ್ ಮಾಡಿ ಅದನ್ನು ನಾವು ಕಂಟಿನ್ಯೂಸ್ ಆಗಿ ಮಾನಿಟ್ರ್ ಮಾಡ್ತಿದ್ರೆ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿಲ್ ನೋ ವಾಟ್ ಎಕ್ಸಾಕ್ಟ್ಲಿ ದ ಪ್ರಾಬ್ಲಮ್ಸ್ ಕಮಿಂಗ್ ಇನ್. ಹಾಗೆಯೇ ಪ್ರತಿಯೊಂದು ಬೆಳೆಗೂ ನಾವು ಡೇಟಾ ಕಲೆಕ್ಟ್ ಮಾಡಿ ರೆಕಾರ್ಡ್ ಮಾಡ್ತಿದ್ರೆ ವಿ ವಿಲ್ ನೋ ಹೌ ಬೆಟರ್ ಹಾರ್ವೆಸ್ಟ್ ತೊಗೊಳ್ಳಿಕ್ಕೆ ಅನ್ನೋ ಒಂದು ರಿಸರ್ಚು ಮಾಡ್ಬೋದು. ರಿಸರ್ಚ್ ಮಾಡೋರ್ಗೆ ಅವಕಾಶ ಇದೆ. ಜೊತೆಗೆ ಆ್ಯಪ್ಸ್ಗಳು ಡೆವಲಪ್ ಮಾಡ್ಬೋದು. ಓಕೆ, ಸೊ ಈಗ ಸಾಫ್ಟ್ವೇರ್ ಇಂಡಸ್ಟ್ರಿಲಿ ಸುಮಾರು ಜನ ಎಕ್ಸ್ಪೀರಿಯನ್ಸ್ ಇರೋರು, ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಸಚ್ ಸಾರ್ಟ್ ಆಫ್ applications based on artificial intelligence, ಅವ್ರಿಗೆ ಒಳ್ಳೆ ಆಪರ್ಚುನಿಟಿ. ದೇ ಕ್ಯಾನ್ ಆಲ್ಸೋ ಕಮ್ and join us. It may be for a research or maybe for organic growing or maybe for ಈಗ ನನಗೂ ಫ್ರೀ ಟೈಮ್ ಇರುತ್ತೆ, ನಾನು ರೈತರ ಜೊತೆ ಒಡನಾಟ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ದೇ ಕ್ಯಾನ್ ಆಲ್ಸೋ ಜಾಯಿನ್. ಸರ್, ಈಗ ನೀವು ಬರೀ IT ಪೀಪಲ್ಸಿಗೆ ಮಾತ್ರ ಆಹ್ವಾನ ಕೊಡ್ತಾ ಇದ್ದೀರೋ ಅಥವಾ ರೈತರು ಕೂಡ ಬರ್ಬೋದಾ? ಏನು ಕಂಡೀಷನ್ಸ್ ಅಪ್ಲೈ, ಏನು ಓವರ್ ಆಲ್ ತೋಟರ್ಸ್ ಅವ್ರು ಇಲ್ಲಿ ಏನು ಬೆಳಿಲೇಬೇಕು ಇಂಥದ್ದೇ ಬೆಳಿ ಅಂತ ಹೇಳ್ತಿದ್ದೀರಾ? ಹೇಗೆ ಓವರ್ ಆಲ್ ಏನು ಕಂಡೀಷನ್ಸ್ ಏನಿದೆ? ಇಲ್ಲಿ ಯಾವ ಥರದವ್ರು ಬರ್ಬೋದು ನಿಮ್ಮ ಜಮೀನಿಗೆ? ಸರ್, ನಾನು ಎಷ್ಟು ಜಮೀನು ನೀವು ತಾವು ಕೊಡೋಕ್ಕೆ ಸಿದ್ಧರಾಗಿದ್ದೀರಿ ಅಂಥವ್ರಿಗೆ? ಈಗ ನಾವು ಯಾರಿಗೂ ರೆಸ್ಟ್ರಿಕ್ಷನ್ಸ್ ಮಾಡ್ತಿಲ್ಲ, ಯಾರು ಬೇಕಿರೋ ಬರ್ಬೋದು. ಬಟ್ ಓನ್ಲಿ ಥಿಂಗ್ ಈಸ್ ಅವ್ರಿಗೆ ಫಾರ್ಮಿಂಗ್ ಮಾಡೋ ಇಂಟ್ರೆಸ್ಟ್ ಇರಬೇಕು. ಆಮೇಲೆ ಆರ್ಗ್ಯಾನಿಕ್ ಮಾತ್ರ ಮಾಡಲಿಕ್ಕೆ ಅವಕಾಶ ಇಲ್ಲಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ಲು ನಾನು ಹೇಳಿದೆ ಇಲ್ಲಿ 8 ಎಕರೆಯಲ್ಲಿ 1 ಎಕರೆ ಜಾಗ ಅಷ್ಟು ಮಾತ್ರ ನಾನು ಇಟ್ಕೋತೀನಿ, ಮಿಕ್ಕಿದವರು ಕೊಡ್ತೀನಿ ನಾನು ಅಂತ. ಅವರು ಯಾರು ನಾನು ಕೋಳಿ ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರೆ ಆ 1 ಎಕರೆ ಜಾಗದಲ್ಲಿ ಅವರು ಒಂದು ಶೆಡ್ ಹಾಕ್ಕೊಂಡು ಕೋಳಿನೂ ಬೆಳೆಸ್ಕೋಬೋದು. ಹಸು ಸಾಕ್ತೀನಿ ಅಂದರೆ ಹಸು ಸಾಕಲಿಕ್ಕೆ ಇದು ಮಾಡ್ಬೋದು. ಜೊತೆಗೆ ಇಲ್ಲಾಂದರೆ ಸುಮಾರು ನಮಗೆ ಹಸುಗೆ ಎಲ್ಲ ಫೀಡ್ಸ್ ಎಲ್ಲ ಅವೈಲೇಬಲ್ ಇದೆ, ಹುಲ್ಲೆಲ್ಲ ಸುಮಾರಿದೆ. ಸೊ ಮೇಕೆ ಸಾಕ್ತೀನಿ ಅಂದರೆ ಮೇಕೆ ಸಾಕ್ಬೋದು. ಆಮೇಲೆ ಕೃಷಿ ಹೊಂಡ ಇದೆ, ಕೃಷಿ ಹೊಂಡದಲ್ಲಿ ಮೀನು ಮಾಡ್ತೀನಿ ಅಂದರೆ ಮೀನು ಮಾಡೋಕ್ಕೂ ಅವಕಾಶ ಇದೆ. ಬಟ್
ಯಾವುದೇ ಮಾಡಿದ್ರು ಕೆಮಿಕಲ್ ಮಾತ್ರ ಒಂದು ಕೆಮಿಕಲ್ನು ನಮ್ಮ ತೋಟದೊಳಗೆ ಬಿಡೋದಿಲ್ಲ. ಅದೇ ಒಂದು ಮೇಜರ್ ಕಂಡೀಷನ್ನು. ಬಟ್ ಈಗ ನಾನು 1 ಎಕರೆಗಿನ್ನ ಜಾಸ್ತಿ ಮಾಡ್ತೀನಿ, ನನ್ನ ಕೆಪಾಸಿಟಿ ಇದೆ ಅಂದರೆ ಅವರೂ ವೆಲ್ಕಮ್ಮು. ಇಲ್ಲ ನನಗೆ ಅಷ್ಟೊಂದಿಲ್ಲ, ನನಗೆ ಒಂದು ಸಣ್ಣ ಪುಟ್ಟ ಜಾಗ ಕೊಡಿ, ಒಂದು ಕುಂಟೆ 2 ಕುಂಟೆ ಜಾಗ ಕೊಡಿ ಅಂಥವ್ರು ಬರ್ಬೋದು. ಸೊ ಬಟ್ ಬಂದ ಮೇಲೆ ದೇ ವಿಲ್ ಹ್ಯಾವ್ ಟು ಬಿ ವೆರಿ ಸೀರಿಯಸ್ ಅಬೌಟ್ ಇಟ್. ಸೊ 1-2 ತಿಂಗಳಲ್ಲಿ 3 ತಿಂಗಳಲ್ಲಿ ಅವರು ಏನು ಅವರು ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಯಾವಾಗಲೂ ಬರ್ತಿಲ್ಲ ಅಂತ ಹೇಳಿದ್ರೆ ನಾವು ಅವ್ರಿಗೆ ವಿಲ್ ಹ್ಯಾವ್ ಟು ಸೇ ಬೈ ಆ್ಯಂಡ್ ಮೇಕ್ ವೇ ಫಾರ್ ಸಂಬಡಿ ಎಲ್ಸ್ ಹೂ ಇಸ್ ಇಂಟ್ರೆಸ್ಟೆಡ್. ನಮ್ಮಲ್ಲಿ ಇರೋದು ಮ್ಯಾಕ್ಸಿಮಮ್ ಅಂದರೆ ಇಲ್ಲಿ ಈ ಫೆನ್ಸ್ಡ್ ಫೆಸಿಲಿಟಿಲಿ 8 ಎಕರೆ ಜಾಗ ಮಾತ್ರನೇ. ಓಕೆ, ಸೊ ಫೆನ್ಸ್ಡ್ ಇದ್ರೇ ಆಲ್ವೇಸ್ ಇಟ್ ಸೇಫ್. ಸೊ ಯಾರೂ ಬರ್ಲಿಕ್ಕೆ ಹೋಗೋದಿಲ್ಲ. ಸೊ ನಾವು ಏನೇ ಬೆಳೆದ್ರೂ ಯಾರನ್ನೂ ತೊಗೊಳ್ಲಿಕ್ಕೂ ಆಗೋದಿಲ್ಲ. ಸೊ ಎಲ್ಲ ಸೇಫ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಮಾತ್ರ ಮಾಡ್ತಿರೋದು. ಅರ್ಧ ಎಕರೆ ಜಾಗ ಅಂದ್ರೂ ಹಾರ್ಡ್ಲಿ ವಿ ಕ್ಯಾನ್ ಅಕಾಮಿಡೇಟ್ ಓನ್ಲಿ ಅರೌಂಡ್ ಸಮ್ 15 ಪೀಪಲ್. ಓಕೆ, ಸೊ ಬೆಂಗಳೂರಲ್ಲಿ ಸುಮಾರು ಜನಕ್ಕೆ ಆಸಕ್ತಿ ಇರುತ್ತೆ. ಯಾರಾದರೂ ಒಬ್ಬರು ಸರಿಗೆ ಮಾಡ್ತಿಲ್ಲ ಅಂದರೆ ಅವ್ರನ್ನ ಕಳಿಸಿ ಮಿಕ್ಕಿದವ್ರು ಯಾರು ಇರ್ತಾರೆ ಕ್ಯೂಲಿ ಅವರಿಗೆ ಆಪರ್ಚುನಿಟಿ ಕೊಡಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್. ಇದು ಇನ್ ಕಾಸ್ಟ್ ಹೇಗೆ ಸರ್? ಫ್ರೀನಾ ಏನೋ 30% ಆ ಥರದ್ದು ಹೇಳಿದ್ರಿ, ಅದು ಹೆಂಗೆ? ಅದೇ ಈಗ ಏನಂದರೆ ನಾವು ಯಾವುದನ್ನು ಹೇಳಲಿಕ್ಕಾಗೋದಿಲ್ಲ. ಓಕೆ, ಒಂದು ಬೆಳೆ ಹಾಕಿದ್ಮೇಲೆ ಅದಿಂದ ಇದೇ ಥರ ಬರುತ್ತೆ ಅಂತ. ಓಕೆ, ಅಂಟಿಲ್ ಅನ್ಲೆಸ್ ಈಗ ಪಾಲಿ ಹೌಸ್ ಮಾಡಿ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲಿದ್ದರೆ ಮಾತ್ರನೇ ವಿ ಕ್ಯಾನ್ ಸೇ ಇಷ್ಟು ನನಗೆ ಬೆಳೆ ಬರುತ್ತೆ ಅಂತ. ಓಕೆ, ಇಲ್ಲಿ ನಾವು ಓಪನ್ ಫೀಲ್ಡಲ್ಲಿ ಬೆಳೆಯೋದ್ರಿಂದ ಒಂದ್ಸಲ ಚೆನ್ನಾಗಿ ಬರ್ಬೋದು, ಒಂದ್ಸಲ ಕಡಿಮೆ ಬರ್ಬೋದು. ಚೆನ್ನಾಗಿ ಬಂದಿಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಒಂದು ತರಕಾರಿ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೊಂದು 5 kg ಎಷ್ಟು ಇಳುವರಿ ಬಂತು, ನನಗೆ 1.5 kg ಕೊಡಿ, 3.5 kg ನೀವು ತೊಗೊಂಡೋಗಿ. ಅದೇ ಒಬ್ಬರು 50 kg ಬೆಳೆದ್ರು ಅಂತ ಇಟ್ಕೊಳ್ಳಿ, ನನಗೆ 15 kg ಕೊಡಿ. ಅಥವಾ 100 kg ಬೆಳೆದ್ರೆ ನನಗೆ 30 kg ಕೊಡಿ. ಅಷ್ಟು ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡು. ಓಕೆ, ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಸುಮ್ಮನೆ ಖಾಲಿ ಕೊಡಬಾರ್ದು ಅಂದ್ಬಿಟ್ಟು ಈ ಥರ ಮಾಡ್ತಿರೋದು. ಜೊತೆಗೆ ಈಗ ಯಾರು ಇಂಟ್ರೆಸ್ಟ್ ಇಲ್ಲದೆ ನಾವು ಬರ್ತೀವಿ ಮಾಡ್ತೀವಿ ಅಂತ ನಮ್ಮ ಹತ್ರ ಒಡಂಬಡಿಕೆ ಮಾಡಿಕೊಂಡು ಬಂದವರು ಮಾಡಲಿಲ್ಲ ಅಂತಂದರೆ 1 ತಿಂಗಳಾದಮೇಲೆ ಅವರು ದೇ ವಿಲ್ ಹ್ಯಾವ್ ಟು ಪೇ 1000 rupees. ದಟ್ ಇಸ್ ಅ ಸೀರಿಯಸ್ನೆಸ್. ದಟ್ ಇಸ್ ಅ ಸೀರಿಯಸ್ನೆಸ್. ಫೈನಾನ್ಷಿಯಲಿ ಬೌಂಡ್ ಆಗಿರ್ತಾರೆ. ನೆಕ್ಸ್ಟ್ 2 to 3 months ನೋಡ್ತೀವಿ. 2 to 3 monthsಲ್ಲಿ ಏನು ಮಾಡಿಲ್ಲ ಅಂತ ಹೇಳಿದ್ರೆ ದೆನ್ ವಿ ವಿಲ್ ಟೆಲ್ ದಮ್ ಸಾರಿ, ಓಕೆ, ದೆರ್ ಆರ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್. ಅವ್ರು ಬಂದು ಅವ್ರು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ, ನೀವು ಇನ್ನು ಮುಂದೆ ಬರೋದು ಬೇಡ ಅಂತ ಅವ್ರನ್ನ ಕಳಿಸ್ಕೊಡ್ಬೇಕಾಗತ್ತೆ. ಸರ್, ಈಗ ನಿಮ್ಮ ಲ್ಯಾಂಡಲ್ಲಿ ಈಗ ನಿಮ್ಮ ಮಣ್ಣಿನ ನೆಲಗಟ್ಟನ ಅನುಗುಣವಾಗಿ ಇಲ್ಲಿಗೆ ಬರೋರು ಏನು ಬೆಳಿಬೋದು? ಯಾವ ಥರದ ರೈತರು ಅಥವಾ ಯಾವ ಥರ ಇಂಟ್ರೆಸ್ಟೆಡ್ ಪೀಪಲ್, ಐ ಮೀನ್ IT ಆಗಿರ್ಬೋದು, ಬೇರೆ ಯಾರು ನಗರವಾಸಿಗಳಾಗಿರ್ಬೋದು, ಅವ್ರಿಗೆ ನಾವು ಮಾಡಬೇಕು ಕೃಷಿಯಲ್ಲಿ ಅಂತ ಹೇಳಿದ್ರೆ ಇಲ್ಲಿಗೆ ಬಂದಾಗ ಯಾವ ರೀತಿ ಮಾಡ್ಬೋದು, ಏನೆಲ್ಲ ಬೆಳಿಬೋದು ಅಂತವರು? ಸರ್, ಇಲ್ಲಿ ಏನಂತ ಹೇಳಿದ್ರೆ ನಾವು ಏನೂ ಈಗ ಲಾಸ್ಟ್ ನನಗೆ ಗೊತ್ತಿರೋ ಥರ ಒಂದು 20-25 ಇಯರ್ಸಿಂದ ಬೇರೆ ಏನೂ ಬೆಳೆದಿಲ್ಲ. ಮಾವೊಂದು ಹಾಕಿದ್ಮೇಲೆ ಏನೂ ಬೆಳೆದಿಲ್ಲ ನಾವು. ಓಕೆ, ಇಲ್ಲಿ ಮುಂಚೆ ನನಗೆ ಜ್ಞಾಪಕ ಇರುವಾಗ ಚಿಕ್ಕ ಹುಡುಗರಾಗಿದ್ದಾಗ ರಾಗಿ ಹಾಕಿದ್ದಾರೆ, ಅದ್ರ ಮೇಲೆ ಮಿಶ್ರ ಬೆಳೆ ಹಾಕಿದ್ದಾರೆ, ಆಮೇಲೆ ಕಡಲೆ ಬೀಜ ಬೆಳೆದಿದ್ದಾರೆ. ಓಕೆ, ಇದೆಲ್ಲ ನಾನು ಚಿಕ್ಕ ಹುಡುಗ ಇದ್ದಾಗ ನೋಡಿರೋದು. ಓಕೆ, ಸೊ ರಿಸ್ಟ್ರಿಕ್ಷನ್ಸ್ ಅಂತ ಆ ಥರ ಏನಿಲ್ಲ, ಅವ್ರು ಏನು ಬೆಳೀತಾರೋ ಅದನ್ನು ಬೆಳಿಬೋದು. ಈಗ ನಾನು ಆಸ್ ಎ ಪರ್ಸನ್ ಫ್ರಮ್ ದ ಸಿಟಿ, ನಾನು ಕೆಳಗಡೆ ಕೂತ್ಕೊಂಡು ಮಣ್ಣಲ್ಲಿ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತೀನಿ ಅಂದರೆ 1.5 ಅಡಿಯಷ್ಟು ರೈಸ್ ಬೆಡ್ ಫಾರ್ಮಿಂಗ್ ರೈಸ್ ಬೆಡ್ ಮಾಡಿಕೊಂಡು ಅದರಲ್ಲಿ ತರಕಾರಿಗಳು ಬೆಳೆಯೋಣ, ಮಲ್ಟಿಪಲ್ ಟೈಪ್ಸ್ ಆಫ್ ತರಕಾರೀಸು ಸೊಪ್ಪೆಲ್ಲ ಬೆಳೆಯೋಣ ಅಂದ್ಕೊಂಡಿದ್ದೀನಿ. ಸೊ ರೈಸ್ ಬೆಡ್ ಮಾಡಿದ್ಮೇಲೆ ನಿಮ್ಮ ತರಕಾರಿಗೆ ಯಾವ ಥರ ಬೇಕೋ ಆ ಥರದ್ದು ನೀವು ಜೀವಾಮೃತನೇ ಆಗಿರ್ಬೋದು, ಅಥವಾ ಬೇರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಅಥವಾ ಸುಮಾರು ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಎಲ್ಲ ಇರುತ್ತೆ, ದಶಪರ್ಣಿ, ಆಮೇಲೆ ಬೇರೆ ಬೇರೆ ಥರದ್ದೆಲ್ಲ ಈಗಾಗಲೇ ಇದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಅವರು ಏನಾದ್ರು ಪೆಸ್ಟ್ ಏನಾರು ಅಟ್ಯಾಕ್ ಆದರೆ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಆ್ಯಂಡ್ ಜೊತೆಗೆ ಇಲ್ಲಿ ನಾವು ರೈಸ್ ಬೆಡ್ ಮಾಡ್ತಿರೋದ್ರಿಂದ ನಾವು ಒಂದೇ ಥರ ಬೆಳೆ ಬೆಳೆಯಲ್ಲ, ಸುಮಾರು ಇಲ್ಲಾಂದ್ರೆ ಒಂದು 20-30 ಥರ ತರಕಾರಿ ಸೊಪ್ಪುಗಳೆಲ್ಲ ಬರ್ತಾ ಇರುತ್ತೆ. ಸೊ ನಾನು ಕೇಳೋರ ಪಟ್ಟಿಗೆ ಸೊ ಆ ಥರ ಮಲ್ಟಿಪಲ್ ಕ್ರಾಪಿಂಗ್ ಇದ್ದಾಗ ಸೊ ಇನ್ಸೆಕ್ಟ್ಸ್ ಜಾಸ್ತಿ ಅಟ್ಯಾಕ್ ಇರಲ್ಲ ಅನ್ನೋದು. ಓಕೆ, ಜೊತೆಗೆ ರೈಸ್ ಬೆಡ್ ಇರೋದನ್ನ ಹತ್ತಿರ ಇರೋದ್ರಿಂದ ನಾವು ಅದನ್ನು ಏನೇ ಇದಾಯಿತು ಅಂದರೆ ನಮಗೆ ನೀಟಾಗಿ ಕಾಣಿಸುತ್ತೆ. ಸೊ ನೀವು ರೈಸ್ ಬೆಡ್ ಬೆಳೀತಿದ್ರೆ ಈಗ ಬಂದಿರೋರು ಏನು ಬೆಳಿಬಹುದು ಅಂತ ತಾವು ಸಲಹೆ ಕೊಡ್ತೀರಾ ಇಲ್ಲಿಗೆ? ಯಾಕೆಂದರೆ ಇಂಟ್ರೆಸ್ಟೆಡ್ ಪೀಪಲ್ ಇಲ್ಲಿಗೆ ಬರಬೇಕು ಅಂದರೆ ನಾವು ಆ ಥರ ರಿಸ್ಟ್ರಿಕ್ಷನ್ಸ್ ಏನು ಮಾಡ್ತಿಲ್ಲ. ಬಟ್ ಫಾರ್ ಎಕ್ಸಾಂಪಲ್ ನಾನು ಒಂದು ಗುಣಿ ಪದ್ಧತಿಯಲ್ಲಿ ರಾಗಿನೂ ಬೆಳಿಬೇಕು ಅಂತಿದ್ದೀನಿ, 1 ಕುಂಟೆಯಲ್ಲಿ ಹಾಕೊಳ್ಳೋಣ ಅಂತಿದ್ದೀನಿ. ಅದು ಯಾಕೆಂದರೆ ಅದು ನಮ್ಮನೆಗೆ ರಾಗಿ ಆಗಲಿ ಅನ್ನೋ ಒಂದು ಇದರಲ್ಲಿ, ಸೊ ಅದರಲ್ಲಿ ಈಲ್ಡ್ ಜಾಸ್ತಿ ಬರುತ್ತೆ ಅಂತ. ಸೊ ರಾಗಿ ಅಂತ ನಾನು ತಗೊಂಡ್ರು ಕಡಲೆಕಾಯಿ ಬೀಜನೂ ಹಾಕೋತೀನಿ, ಆಮೇಲೆ ಸೊಪ್ಪುಗಳು ಹಾಕೋತೀನಿ. ಓಕೆ, ಪಾಲಕ್ಕೆ ಇರ್ಬೋದು, ಕರಿಬೇವು ಮರಗಳು ಹಾಕೋತೀವಿ. ಓಕೆ, ಸೊ ಹಾಗೇ
ಸೈಡಲ್ಲೆಲ್ಲ ಬನಾನ ಗಿಡಗಳು ಹಾಕೋತೀವಿ. ಅದೇನಂದರೆ 10 ತಿಂಗಳು, 11 ತಿಂಗಳಾದಮೇಲೆ ಹಾರ್ವೆಸ್ಟಿಗೆ ಬರುತ್ತೆ. ಪಪಾಯ ಹಾಕೋತೀವಿ. ಸೊ ಅದನ್ನು ಒಂದು 10-12 ತಿಂಗಳಲ್ಲಿ ಹಾರ್ವೆಸ್ಟಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವರು ಅದನ್ನು ಮಾಡ್ತೀನಿ ಅಂದರೆ ಅದನ್ನು ಹಾಕೋಬೋದು, ಇಲ್ಲ ಬರೀ ನಾನು ಸೊಪ್ಪು ತರಕಾರಿ ಮಾತ್ರ ಬೆಳ್ಕೊತೀನಿ ಅಂದರೆ ಸೊಪ್ಪು ತರಕಾರಿ ಮಾತ್ರನೇ ಬೆಳ್ಕೊಬೋದು. ತರಕಾರಿ ಸೊಪ್ಪಿಗೆ ಅದು ಕೆಲವು ಸೀಸನ್ಲಿ ಬರುತ್ತೆ, ಕೆಲವುದು ಎಲ್ಲ ಸೀಸನ್ಲೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಟೊಮ್ಯಾಟೊ ಯಾವ ಸೀಸನ್ ಬೇಕಾದ್ರೂ ಬೆಳಿಬೋದು. ಅವರು ಮನೆಗೆ ಆಗೋಷ್ಟು ಅಥವಾ ಅವ್ರು ಮಾರಾಟಲಿ ಮಾಡಲಿಕ್ಕೆ ಅಂತಲೇ ಬೆಳಿತೀನಿ ಅಂದರೆ ಅದನ್ನೂ ಮಾಡ್ಬೋದು. ಅವ್ರ ಶಕ್ತಿ ಅನುಸಾರ, ಅವ್ರ ಪ್ರಕಾರ ಅವ್ರ ಇಂಟ್ರೆಸ್ಟ್. ನಾವು ರಿಸ್ಟ್ರಿಕ್ಟ್ ಮಾಡೋಕೆ ಹೋಗೋದಿಲ್ಲ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಹತ್ರ ಏನಾದ್ರು ಬೀಜಗಳೆಲ್ಲ ಇತ್ತು ಅಂತ ಹೇಳಿದ್ರೆ, ನೀವು ಮಾಡಿದರೆ ನಾವು ಮಾಡ್ತೀವಿ ಅಂತೇಳಿ ಅವ್ರಿಗೆ ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ಕೊಡ್ತೀವಿ. ಒಟ್ಟಾರೆ ಇಂಟ್ರೆಸ್ಟೆಡ್ ಪೀಪಲ್ಸ್ ಯಾ ಕೃಷಿ ಏನಾದ್ರು ಮಾಡಬೇಕು ಅಂದರೆ ಯಾ ತಮ್ಮ ಜಮೀನಿಗೆ ಬರ್ಬೋದು. ಖಂಡಿತ. ನಾನಿಲ್ಲಿ ಒಂದು ಅರ್ಧ ಎಕರೆ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಎಲ್ಲ ಸೊಪ್ಪುಗಳು ತರಕಾರಿಗಳು ಬೆಳಿಬೇಕು ಅಂತ. ನಾನು IT ಇಂಡಸ್ಟ್ರಿ ಬ್ಯಾಕ್ಗ್ರೌಂಡಲ್ಲಿ ಇರೋದು. ಬಟ್ ಇವಾಗ ಫಾರ್ಮಿಂಗಿಗೆ ಬರಬೇಕು ಅಂತಿದ್ದೀನಿ. ನಂತರನೇ ಸುಮಾರು ಜನ ಇರ್ತಾರೆ ಅಂತ ನಾನು ಆಶಿಸ್ತೀನಿ. ಸೊ ಅವ್ರು ಬಂದವರು ಆರ್ಗ್ಯಾನಿಕ್ ಆಗಿ ಅವರು ಬೆಳ್ಕೊಬೋದು. ಸೊ ನನ್ನ ಜೊತೆ ಸೇರಿಕೊಂಡ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನೊಬ್ಬನೇ ಮಾಡಿ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಯಾರು ಬಂತು ಅಂದರೆ ಜೊತೆಲಿದ್ದರೆ ಅವ್ರದ್ದು ಮಾಡ್ಬೋದು. ನಾವು ನಮ್ಮ ಕೆಲಸ ಇಲ್ಲದಾಗ ಅವ್ರದ್ದು ಹೋಗ್ಬೋದು, ಅವ್ರ ಕೆಲಸ ಇದ್ದಾಗ ನಮ್ಮದು ಬರ್ಬೋದು. ಸೊ ಫೈನಲಿ ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲರೂ ಆರ್ಗ್ಯಾನಿಕ್ ಆಗಿ ಬೆಳೆದು ಆರ್ಗ್ಯಾನಿಕ್ ಆಗಿ ಊಟ ಮಾಡೋಣ ಅನ್ನೋ ಒಂದು ಥಾಟ್ ಪ್ರಾಸೆಸ್ಸು. ನಾವು ಎಷ್ಟು ಬೆಳಿತೀವೋ ಅದು ಬೇರೆ ಯಾರಿಗಾರು ಕೊಡೋಕ್ಕಾದರೆ ಅದು ಇನ್ನೂ ಒಳ್ಳೆಯದೇನೆ. ಸರ್, ನಿಮ್ಮನ್ನು ಹೀಗೆ ಸಂಪರ್ಕ ಮಾಡಬೇಕು ಯಾರು ಇಂಟ್ರೆಸ್ಟೆಡ್ ಪೀಪಲ್ ಅಂತಂದರೆ ಹೇಗೆ ಬರಬೇಕು, ಹೆಂಗೆ ಸಂಪರ್ಕ ಮಾಡಬೇಕು ತಮ್ಮನ್ನು? ಸರ್, ನನಗೆ ಮೊಬೈಲಿಗೆ ವಾಟ್ಸಪ್ ಮೆಸೇಜ್ ಕಳಿಸ್ಬೋದು. ನನ್ನ ನಂಬರ್ ಬಂದು 9886788397. ಓಕೆ, ನಾನು ಹನುಮನ್ ನಗರ ಇದು ಬಸವನಗುಡಿ ಹನುಮನ್ ನಗರದಲ್ಲಿರೋದು. ಯಾರು ಮೀಟ್ ಮಾಡಬೇಕು ಅಂದ್ರೆ ನಾನು ಅಲ್ಲಿ ಮೀಟ್ ಮಾಡ್ಬೋದು, ಫೋನ್ ಮಾಡ್ಕೊಂಡು ಬರ್ಬೋದು. ಇದು ಹುಣಸೆ ದೊಡ್ಡಿ ಅಂತ, ರಾಮನಗರದಿಂದ 15 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಟೋಟಲಿ ಅರೌಂಡ್ 50+ ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಲ್ಲಿ ನಾಯಂಡಹಳ್ಳಿ ಜಂಕ್ಷನ್ ತೊಗೊಂಡ್ರೆ ಇಲ್ಲಿ ಬರಲಿಕ್ಕೆ 50 ಕಿಲೋಮೀಟರ್ಸ್ ಆಗುತ್ತೆ. ನೀವು ಬೆಳಿಗ್ಗೆ 7 ಗಂಟೆಗೆ ಬಿಟ್ಟರು ಅಂದರೆ 8 ಕಾಲಿಗೆ ಇಲ್ಲಿರ್ತೀರಾ ನೀವು. ಈ ಹೊಸ ಥಾಟ್ ಯಾಕೆ ಬಂತು ಸರ್ ನಿಮಗೆ? ಇದು ಫಸ್ಟ್ ಏನಂದರೆ, ಈಗ ನೋಡಿ, ನಾನು ಇಷ್ಟು ವರ್ಷದಲ್ಲಿ ಬರೀ ತಿಂತಾನೇ ಇದ್ದೀನಿ, ಯಾರೋ ಬೆಳೆದಿದ್ದನ್ನು ತಿಂತಾ ಇದ್ದೀನಿ. ಓಕೆ, ಅದನ್ನು ವಾಪಸ್ ಕೊಡಲಿಕ್ಕೆ ಏನೂ ನನಗೆ ಆಪ್ಷನ್ಸ್ ಇಲ್ಲ. ಓಕೆ, ಸೊ ಹಾಗಾಗಿ ಮಾವಿನ ಮರ ಹಾಕಿ ಎಲ್ಲರಿಗೂ ನಾನು ತಿಂದಿದ್ದನ್ನು ಹಣ್ಣಿನ ರೂಪದಲ್ಲಾರು ವಾಪಸ್ ಕೊಡಬೇಕು ಅನ್ನೋ ಒಂದು ಇದಿದೆ. ಇವಾಗ ಜೊತೆಗೆ ಇನ್ನೊಂದು ಅಂದರೆ, ಇವಾಗ ಎಲ್ಲ ತರಕಾರಿಗಳು ಎಲ್ಲ ಆರ್ಗ್ಯಾನಿಕ್ ಅಂತ ಹೇಳಿದ್ರು ಎಷ್ಟು ಆರ್ಗ್ಯಾನಿಕ್ಕೋ ಎಷ್ಟು ಇದಾಕಿರ್ತಾರೋ ಅಂತ ಯಾರೂ ಹೇಳಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಬೇರೆಯವರು ಏನೋ ಒಂದು ಹೇಳ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗೋದು ಬೇಡ, ನಮ್ಮದು ನಾವೇ ಬೆಳ್ಕೊಳ್ಳೋಣ. ಓಕೆ, ನಂದು ಬೆಳಿಬೇಕಾದ್ರೆ ನನ್ನ ಜೊತೆ ಇನ್ಯಾರು ಬರ್ತಾರೆ ಅಂದರೆ ಅವ್ರಿಗೂ ಅವಕಾಶ ಕೊಡೋಣ ಅನ್ನೋ ಥಾಟ್ ಪ್ರೊಸೆಸ್. ಒಳ್ಳೆಯದಾಗಲಿ ಸರ್, ಶುಭವಾಗಲಿ ನಿಮ್ಮ ಹೊಸ ಥಾಟ್ಗೆ. ಆರ್ಗ್ಯಾನಿಕ್ ಸಹಜವಾಗಿ ಕೃಷಿ ಪದ್ಧತಿಯಲ್ಲಿ ಬೆಳೆಗಳನ್ನು ಬೆಳೀರಿ ಅಂತ ನಾವು ಕೂಡ ಆಶಿಸೋಣ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.